ರಾಯರೆಡ್ಡಿ ಆಪ್ತನ ವಿರುದ್ಧ ಲ್ಯಾಂಡ್ ಡೀಲಿಂಗ್ ಆರೋಪ ಕೇಳಿಬಂದಿದೆ. ಲ್ಯಾಂಡ್ ಡೀಲಿಂಗ್ ನದ್ದು ಎನ್ನಲಾದ ವಿಡಿಯೋಗಳು ವೈರಲ್ ಆಗಿವೆ. ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಆಪ್ತನ ವಿರುದ್ಧ ಲ್ಯಾಂಡ್ ಡೀಲಿಂಗ್ ಆರೋಪ ಕೇಳಿಬಂದಿರೋದು. ಲ್ಯಾಂಡ್ ಡೀಲಿಂಗ್ ನದ್ದು ಎನ್ನಲಾಗಿರೋ ವಿಡಿಯೋಗಳು ಕೂಡ ವೈರಲ್ ಆಗಿವೆ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ರಾಯರೆಡ್ಡಿ ಜಮೀನು ಕೊಡಬೇಡಿ ಅಂತ ಒಂದ್ ಕಡೆಯಲ್ಲಿ ಹೇಳ್ತಾರೆ. ಆದರೆ ಇತ್ತ ಆಪ್ತನ ವಿಡಿಯೋಗಳು ಮಾತ್ರ ದಿನಕ್ಕೊಂದು ವೈರಲ್ ಆಗ್ತಾನೆ ಇವೆ. ಯಲಬುರ್ಗಾ ಭಾಗದ ರೈತರೊಂದಿಗೆ ಲ್ಯಾಂಡ್ ಡೀಲಿಂಗ್ ಹಾಗಾದ್ರೆ ಮಾಡಲಾಗಿದೆಯಾ? ಸದ್ಯಕ್ಕಿರುವಂತ ಪ್ರಶ್ನೆ ಇದು. ಒಂದು ಕಡೆಯಲ್ಲಿ ರೈತರಿಂದಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಲ್ಯಾಂಡ್ ಡೀಲಿಂಗ್ ನದ್ದು ಎನ್ನಲಾದಂಥ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅದನ್ನ ನೀವು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ. ಯಲಬುರ್ಗಾ ಭಾಗದ ರೈತರೊಂದಿಗೆ ಲ್ಯಾಂಡ್ ಡೀಲಿಂಗ್ ಮಾಡಿರುವಂಥ ಆರೋಪ ಇದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಕೂಡ ಗಮನಿಸ್ತಾ ಇರಬಹುದು ನೀವು. ಒಂದು ಕಡೆಯಲ್ಲಿ ನವಲಿ ಹಿರೇಮಠ ಡೀಲ್ ಮಾಡ್ತಾ ಇದ್ದಾರೆ ಎನ್ನಲಾದಂಥ ವಿಡಿಯೋ. ವಿದ್ಯುತ್ ಸ್ಟೇಷನ್ ವಿಚಾರವಾಗಿ ರೈತರೊಂದಿಗೆ ಹಾಗಾದ್ರೆ ಡೀಲಿಂಗ್ ಆಯ್ತಾ? ನೀವು 40 ಕೇಳ್ತಾ ಇದ್ದೀರಾ, 30.32 ಲಕ್ಷಕ್ಕೆ ಬಗೆಹರಿಸಬಹುದು. ರೈತರ ಜೊತೆ ಮಾತನಾಡಿದ್ದಾರೆ ಎನ್ನಲಾದಂಥ ವಿಡಿಯೋ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಈಗ ಪ್ರತಿ ಎಕರೆಗೆ 30 ಲಕ್ಷ 32 ಸಾವಿರ ಇಷ್ಟಕ್ಕೆ ಬಗೆಹರಿಯುತ್ತೆ ಅಂಥೇಳಿ ಶಾಸಕ ರಾಯರೆಡ್ಡಿ ಆಪ್ತ ಹೇಳಿದ್ದಾರೆ. ರೈತರನ್ನ ಕೂರಿಸ್ಕೊಂಡು ಸಭೆ ಮಾಡಿದ್ದಾರೆ ಎನ್ನಲಾಗಿರೋ ವಿಡಿಯೋ ಇದು. ನೀವು ಜಮೀನು ಕೊಡೋಕೆ ಒಪ್ಪಿದ್ರೆ ಅದನ್ನು ಪರಿಶೀಲನೆ ಮಾಡ್ತಾರೆ. ಅಲ್ಲಿ KPTCL MD ಬರ್ತಾರೆ, ಹಾಗೆಯೇ IAS ಅಧಿಕಾರಿ ಇರ್ತಾರೆ. ಈ ರೀತಿಯಲ್ಲಿ ರೈತರ ಜೊತೆ ಚರ್ಚೆ ಮಾಡಲಾಗಿದೆ ಎನ್ನುವಂಥ ವಿಡಿಯೋ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಕೊಪ್ಪಳ ಜಿಲ್ಲೆ ಪ್ರತಿನಿಧಿ ಶುಕ್ರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶುಕ್ರಾಜ್, ಒಂದ್ ಕಡೆಯಲ್ಲಿ ಶಾಸಕರು ಹೇಳ್ತಾರೆ ಭೂಮಿ ಯಾರು ಕೊಡಬೇಡಿ ಅಂತೇಳಿ, ಬಟ್ ಅವರ ಆಪ್ತನೇ ಇಲ್ಲಿ ಲ್ಯಾಂಡ್ ಡೀಲಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿರುವ ಆರೋಪ. ಏನಿದು ಡೀಲಿಂಗ್ ವಿಚಾರ? ಇತ್ತೀಚೆಗಂತೂ ವಿಂಡ್ ಫ್ಯಾನ್ಗಳ ಹಾವಳಿ ತುಂಬಾ ಹೆಚ್ಚಾಗಿರ್ತಕ್ಕಂಥದ್ದು. ಅದರಲ್ಲಿ ಬೇರೆ ರೈತರು ಮತ್ತು ವಿಂಡ್ ಕಂಪನಿಗಳ ನಡುವೆ ಇರತಕ್ಕಂಥ ಬಾಂಧವ್ಯ ಇದೆಯಲ್ಲ, ಅದು ತೀರಾ ಹದಗೆಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ರೈತರ ನಡುವೆ ಬ್ರೋಕರ್ಗಳಾಗಿ ಕೆಲವೊಂದಿಷ್ಟು ಲೀಡರ್ಸ್ಗಳು ಈಗ ಮಧ್ಯಸ್ಥಿಕೆ ವಹಿಸಿರ್ತಕ್ಕಂಥದ್ದು. ಇದು ರೈತರಿಗೆ ಮತ್ತು ವಿಂಡ್ ಫ್ಯಾನ್ ಕಂಪನಿಗಳಿಗೆ ಒಂದಿಷ್ಟು ಜಗಳವನ್ನು ತಂದಿಟ್ಟಿರ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಈ ಕುರಿತಾಗಿ ಏನು ಯಲಬುರ್ಗಾ ಶಾಸಕರ ಬಸವರಾಜ ರಾಯರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡಿ ಸುದೀರ್ಘ 1 ಗಂಟೆಗಳ ಕಾಲ ಅವರು ಮಾತನಾಡಿದ್ದವರು ಏನಂತಂದ್ರೆ, ರೈತರು ಯಾರು ಕೂಡ ಈ ವಿಂಡ್ ಫ್ಯಾನ್ ಕಂಪನಿಗಳಿಗೆ ನೀವು ಜಮೀನನ್ನು ನೀಡಬೇಡಿ. ಯಾಕಂತಂದ್ರೆ ಅವ್ರು ಕೊಡ್ತಕ್ಕಂತಹ ಏನ್ ಪರಿಹಾರ ಮೊತ್ತ ಇದೆ ಅದು ತೀರಾ ಕಡಿಮೆ ಮೊತ್ತದಾಗಿದೆ. ನೀವು ದಯವಿಟ್ಟು ಅಂತಹ ವಿಚಾರ ಬಂದಾಗ ನನ್ನನ್ನು ನೇರವಾಗಿ ಸಂಪರ್ಕಿಸಿ, ನೀವು ಯಾರು ಕೂಡ ಜಮೀನು ನೀಡಬೇಡಿ ಅಂತ ಒಂದ್ ಕಡೆ ಬಸವರಾಜ ರಾಯರೆಡ್ಡಿ ಅವರೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರೆ, ಇತ್ತ ಅವರ ಆಪ್ತರು ಎನ್ಸ್ಕೊಂಡಿರ್ತಕ್ಕಂತಹ SR ನವಲಿ ಹಿರೇಮಠ ಅವರು ಇದೀಗ ಲ್ಯಾಂಡ್ ಡೀಲಿಂಗ್ ಇಳಿದಿರ್ತಕ್ಕಂಥ ವಿಡಿಯೋಗಳು ದಿನಕ್ಕೊಂದರಂತೆ ಕೊಪ್ಪಳ ಜಿಲ್ಲೆಯಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ಏನು ನಮ್ಗೆ ಲಭ್ಯ ಆಗಿರ್ತಕ್ಕಂಥ ವಿಡಿಯೋದಲ್ಲಿ ಆ ರೈತರೊಂದಿಗೆ SR ನವಲಿ ಹಿರೇಮಠ ಅವರು ಒಂದು ಹೋಟೆಲ್ ನಲ್ಲಿ ಸಭೆಯನ್ನು ಮಾಡಿ ಅವರಿಗೆ ರೈತರಿಗೆ ಒಂದು ಕುದುರೆ ವ್ಯಾಪಾರ ಮಾಡುವಂತ ಒಂದು ದೃಶ್ಯಾವಳಿ ಅಲ್ಲಿ ಕಂಡು ಬಂದಿರತಕ್ಕಂಥದ್ದು. ಏನಂತಂದ್ರೆ, ರೈತರು ಬೇಡಿಕೆ ಇಟ್ಟಿರ್ತಕ್ಕಂಥ ಸುಮಾರು ಒಂದು 40 ಲಕ್ಷ ರೂಪಾಯಿ ಜಮೀನಿಗೆ ಅಂತ ಇಟ್ಟಿದ್ರೆ, ಆದ್ರೆ ಏನು SR ನವಲಿ ಹಿರೇಮಠ ಅವರು ರೈತರಿಗೆ ಒಂದು ಮನವೊಲಿಸುವಂತ ಒಂದು ಪ್ರಯತ್ನ ಅಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೆಲವೊಂದಿಷ್ಟು ರೈತರಿಗೆ 20 ಲಕ್ಷ ಅಂತ ಹೇಳಿದ್ರೆ, ಈಗ ಏನು ಇವತ್ತು ವೈರಲ್ ಆಗಿರ್ತಕ್ಕಂಥ ವಿಡಿಯೋದಲ್ಲಿ 30 ಲಕ್ಷ ರೂಪಾಯಿ ನಾವು 30 ರಿಂದ 32 ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಅಲ್ಲೇ ಆಡಿರ್ತಕ್ಕಂಥದ್ದು. ಒಟ್ಟಾರೆ ನಾವು
ನೋಡ್ಬೇಕಂತಂದ್ರೆ ರೈತರು ಜಮೀನು ವಿಂಡ್ ಫ್ಯಾನ್ ಕಂಪನಿಗಳಿಗೆ ಕೊಡದೆ ಹೋದ ಪಕ್ಷದಲ್ಲಿ ಅವರು ಪೊಲೀಸರ ಮುಖಾಂತರ ದೌರ್ಜನ್ಯ ಹಾಕುವಂತಹ ಒಂದು ಸನ್ನಿವೇಶ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ಸಾಕಷ್ಟು ವಿಡಿಯೋ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ನಾವು ಕಳೆದ 2 ವರ್ಷದಿಂದ ಈ ಕೊಪ್ಪಳ ಜಿಲ್ಲೆಯಲ್ಲಿ ಏನು ವಿಂಡ್ ಫ್ಯಾನ್ಗಳ ಹಾವಳಿ ಹೆಚ್ಚಾಗಿದೆ, ಇದು ಪೊಲೀಸರ ಮೂಲಕ ರೈತರಿಗೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಇದನ್ನು ಕೂಡ ಯಾರು ಕೂಡ ಜಿಲ್ಲೆಯಲ್ಲಿ ಏನು ರಾಜಕಾರಣಿಗಳಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಯಾರು ಕೂಡ ರೈತರಿಗೆ ಒಂದು ಪರಿಹಾರ ಕೊಡಿಸುವಲ್ಲಿ, ಸರಿಯಾದ ಪರಿಹಾರ ಕೊಡಿಸುವಲ್ಲಿ ಅವರು ಮುಂದೆ ಬರ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಇತ್ತು. ಇದೀಗ ಏನು ಈಗ ವಿಡಿಯೋ ವೈರಲ್ ಆಗಿದೆ ಅದಕ್ಕೆ ಪುಷ್ಟಿ ನೀಡುವಂತಿದೆ. ಯಾಕಂದ್ರೆ ಖುದ್ದು ಬಸವರಾಜ ರಾಯರೆಡ್ಡಿ ಅವರ ಒಂದು ಆಪ್ತರೇ ಈ ಒಂದು ಲ್ಯಾಂಡ್ ಡೀಲಿಂಗ್ ಮಾಡ್ತಾ ಇರೋದು. ನಿಜಕ್ಕೂ ಇದು ರಾಯರೆಡ್ಡಿ ಅವರ ಮೇಲೆ ಸಾಕಷ್ಟು ಆಕ್ರೋಶವನ್ನು ಇಲ್ಲಿ ಸ್ಥಳೀಯವಾಗಿ ಉಂಟಾಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಂತಹ ಒಂದು ವಿಂಡ್ ಫ್ಯಾನ್ ಕಂಪನಿಗಳು ಮತ್ತು ರೈತರ ನಡುವೆ ಸಾಕಷ್ಟು ಬಾಂಧವ್ಯ ಹದಗೆಡೋದಕ್ಕೆ ಇಂತಹ ಬ್ರೋಕರ್ಗಳೇ ಕಾರಣ ಅಂತ ಕೂಡ ಇದೀಗ ಇಲ್ಲೇ ಹೇಳಾಗ್ತಿರ್ತಕ್ಕಂಥದ್ದು. ಏನು ಈಗಾಗಲೇ ಬಸವರಾಜ ರಾಯರೆಡ್ಡಿ ಅವರು ಹೇಳಿರೋ ಪ್ರಕಾರ ಇದು ರಾಜ್ಯ ಸರ್ಕಾರ ನಮ್ಮ ಯಾವುದೇ ರೀತಿ ಪರ್ಮಿಷನ್ ಇದಕ್ಕೆ ಕೊಟ್ಟಿಲ್ಲ, ಇದೆಲ್ಲ ನಡೀತಾ ಇರೋದು ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ ನಡೀತಾ ಇದೆ. ನಮ್ಮಲ್ಲಿ ಯಾವುದೇ ರೀತಿಯ ರೈಟ್ಸ್ ಕೂಡ ನಮಗೆ ಕೇಳಕ್ಕಿಲ್ಲ. ನಾವು ಖುದ್ದು ರಾಜಕಾರಣಿಗಳೇ ಇದನ್ನು ಕೇಳೋದಕ್ಕೆ ಹೋದ್ರೆ ನಮ್ಮ ಮೇಲೆ ಕೇಸ್ ಹಾಕುವಂತ ಕೆಲಸ ಆ ವಿಂಡ್ ಫ್ಯಾನ್ ಕಂಪನಿಗಳು ಮಾಡ್ತಾ ಇದೆ ಅನ್ನೋ ಮಾತನ್ನು ಕೂಡ ಬಸವರಾಜ ರಾಯರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಇವೆಲ್ಲವನ್ನು ನೋಡಿದ್ರೆ ಏನು ಶಾಸಕರ ಆಪ್ತರೇ ಈ ಒಂದು ದಂಧೆಯಲ್ಲಿ ಇಳಿದಿರ್ತಕ್ಕಂಥದ್ದು ನಿಜಕ್ಕೂ ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಯಾಕಂತಂದ್ರೆ ರೈತರು ತಮಗೆ ಎಷ್ಟು ಹಣ, ಎಷ್ಟು ಪರಿಹಾರ ಸಿಗುತ್ತೆ ಅಂತಂದು ಅವ್ರಿಗೆ ಗೊಂದಲ ಇದೆ. ನಾವು ಎಷ್ಟಕ್ಕೆ ಜಮೀನು ಕೊಡಬೇಕು, ಕಂಪನಿಗಳು ನಮ್ಗೆ ಎಷ್ಟು ಹಣ ಕೊಡ್ತವೆ ಅನ್ನೋದು ತುಂಬಾ ಗೊಂದಲ ಇರತಕ್ಕಂಥದ್ದು. ಯಾಕಂತಂದ್ರೆ ರೈತರು ಮತ್ತು ಕಂಪನಿಗಳು ನೇರ ವ್ಯವಹಾರ ಮಾಡೋದಕ್ಕೆ ಬ್ರೋಕರ್ಗಳು ಬಿಡ್ತಾ ಇಲ್ಲ. ಯಾಕಂತಂದ್ರೆ ಬ್ರೋಕರ್ಗಳು ಮಧ್ಯಸ್ಥಿಕೆ ವಹಿಸಿ ಸ್ಥಳೀಯವಾಗಿ ಸಂಘಟನೆಗಳ ಮೂಲಕ ಬೆದರಿಕೆ ಹಾಕ್ಸ್ತಕ್ಕಂಥದ್ದು, ಪೊಲೀಸರ ಮೂಲಕ ಬೆದರಿಕೆ ಹಾಕ್ಸ್ಕಂತ ಒಂದು ಕೆಲಸ ಇಲ್ಲಿ ನಡೀತಾ ಇದೆ. ನಿಜಕ್ಕೂ ಇತ್ತೀಚೆಗಷ್ಟೇ ಏನು ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇಂತಹ ಒಂದು ಈ ರೀತಿ ವ್ಯವಹಾರ ಆಗ್ಬಾರ್ದು ಅನ್ನೋದಕ್ಕೆ ಒಂದು ಸಮಿತಿ ಒಂದು ರಚನೆ ಮಾಡಿ ರೈತರಿಗೆ ಒಂದು ಸರಿಯಾದ ಪರಿಹಾರ ಮುಟ್ಟಿಸಬೇಕು ಅಂತ ಕೆಲಸವನ್ನು ಈ ಒಂದು ಕಂಪನಿಗಳು ಮಾಡಬೇಕು. ಅದರಲ್ಲಿ ಖುದ್ದು ಏನು ಜಿಲ್ಲಾಧಿಕಾರಿಗಳೇ ಸದಸ್ಯರಾಗಿರ್ತಕ್ಕಂಥದ್ದು. ಸಂಪತ್. ಎಸ್, ಥ್ಯಾಂಕ್ ಯು ಶುಕ್ರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನೊಂದು ಕಡೆಯಲ್ಲಿ ಶಾಸಕರಾಗಿರುವ ಬಸವರಾಜ ರಾಯರೆಡ್ಡಿ ಅವರಿಗೆ ಪವರ್ ಟಿವಿ ಕರೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿತ್ತು, ಈ SR ನವಲಿ ಹಿರೇಮಠ ಅಂತ ಹೇಳಿದ್ರೆ ಯಾರು ಅಂತ ನನಗೆ ಗೊತ್ತಿಲ್ಲ. ಹಾಗೇನೆ ಈ ಹಿಂದೆ ಹೇಳಿಕೆ ಕೊಟ್ಟಿದ್ದು ಇವರೇ, ಆದರೆ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದು ಇವರ ಆಪ್ತ ಎನ್ನಲಾಗಿರುವಂಥ ಇದೇ ನವಲಿಗೂ ನನಗೂ ಸಂಪರ್ಕನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ರೈತರು ಏನು ಮಾಡ್ತಾ ಇರೋದಲ್ಲಿ, ಇಲ್ಲಿ ಮಧ್ಯವರ್ತಿ ಕೆಲಸವನ್ನು ಮಾಡ್ತಾ ಇರುವಂಥ ನವಲಿ ಯಾಕಾಗಿ ಅಲ್ಲಿಗೆ ಹೋದ, ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇಲ್ಲಿ ನುಣುಚಿಕೊಳ್ಳುವಂಥ ಪ್ರಯತ್ನವನ್ನು ಶಾಸಕರು ಮಾಡ್ತಾ ಇದ್ದಾರೆ. ಸದ್ಯಕ್ಕಿರುವಂಥ ಪ್ರಶ್ನೆ,